ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುತ್ತಿರುವಂತಹ ಮಹಾನಟಿ ಎಂಬಂತ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ, ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ಧ ಕರ್ನಾಟಕ ದ್ವಿಚಕ್ರ ವರ್ಕ್ಶಾಪ್ ಮಾಲೀಕರ ಮತ್ತು ತಂತ್ರಜ್ಞರ ಸಂಘ ಕೈವಾರ ಇವರ ವತಿಯಿಂದ ನಗರದ ತಿಮ್ಮಸಂದ್ರ ಬಳಿ ಇರುವಂತಹ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಸಂಘದ ಅಧ್ಯಕ್ಷರಾದ ಗಂಗರಾಜು ಮಾತನಾಡಿ, ಮಹಾನಟಿ ಎಂಬಂತ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ನನ್ನ ಮದುವೆಯಾದರೆ ಗ್ರೀಸ್ ತಿಂದು ಬದುಕಲಾಗದು ಎಂಬಂತ ಮಾತುಗಳನ್ನು ಸ್ಪರ್ಧಿ ಗಗನ ಎಂಬುವವರು ಆಡುತ್ತಾರೆ. ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬಾ ನೋವಾಗಿದೆ. ಆದ್ದರಿಂದ ರಿಯಾಲಿಟಿ ಶೋ ಒಂದರ ನಿರ್ಮಾಪಕ, ನಿರ್ದೇಶಕ, ನಿರೂಪಕಿ, ತೀರ್ಪುಗಾರರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಕನ್ನಡ ಖಾಸಗಿ ವಾಹಿನಿಯಲ್ಲಿ ಬರುವಂತಹ ಮಹಾನಟಿ ಎಂಬ ರಿಯಾಲಿಟಿ ಶೋನ ಒಂದು ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗದ ಜನರನ್ನ ತೀರಾ ಕೆಟ್ಟದಾಗಿ ಅಪಮಾನಿಸಲಾಗಿದೆ. ಈ ಕಾರ್ಯಕ್ರಮವನ್ನ ರಾಜ್ಯದ ಕೋಟ್ಯಾಂತರ ಜನರು ನೋಡುತ್ತಾರೆ. ಆದ್ದರಿಂದ ನಮಗೆ ಆಗಿರುವ ಅಪಮಾನಕ್ಕೆ ಎಣಿಕೆಯೇ ಇಲ್ಲದಂತೆ ಆಗಿದೆ ಅಂತ ಹೇಳಿದ್ರು. ಶ್ರಮಿಕ ಸಮುದಾಯವನ್ನ ಕೊಚ್ಚೆ ಅಂತ ನಿಂದಿಸಿ ಅವರ ಆತ್ಮಗೌರವಕ್ಕೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಮನವಿ ನೀಡಲಾಗಿದೆ ಅಂತ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಮೀರ್, ಕಾರ್ಯದರ್ಶಿ ಸದಾತುಲ್ಲಾ, ಮುಜಾಹಿದ್, ಅಲ್ಲಾ ಬಕಾಶ್, ಅಲ್ಲು, ಕುಮಾರ್, ಸೈಯದ್ ಸಫ್ದರ್, ನಾಸೀರ್, ಸತೀಶ್, ಶ್ರೀಕಾಂತ್, ಶ್ರೀಧರ್, ಸುಮನ್, ನವಾಜ್, ಜಬೀರ್ ಸೇರಿದಂತೆ ಮತ್ತಿತರರು ಇದ್ದರು. KTWTS ಸಂಘಟನೆಯಿಂದ ಕೈವಾ ಟೀಮಿಂದ ಬಂದು ಗಂಗರಾಜು ಅಂತ ನಮ್ಮ ಟೀಮ್ ಎಲ್ಲ ಸದಸ್ಯರು ಬಂದಿದ್ದಾರೆ. ಈ ಹುಡುಗಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿದ್ದಾಳೆ. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಿ ಎಲ್ಲರೂ ಸೇರಿ. ಆ ಹುಡುಗಿ ಹೇಳಿರೋ ಇದಕ್ಕೆ ನಮ್ಮ ಹೆಂಡತಿ ಮಕ್ಕಳಿಗೆ ಗ್ರೀಸ್ ಇಳಿಸ್ತಾರೆ, ಅದು ಇದು ಅಂತ ಹೇಳಿದ್ದಾಳೆ. ಅವ್ರು ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ವ, ಅವ್ರು ಆ ಥರ ಮಾಡೋಬೋದು. ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ಲ ರಿಯಲ್ ಆಗಿ. ಯಾವುದೋ ನ್ಯೂಸ್ ಚಾನಲ್ ಹೇಳ್ಕೊಂಡು ಅವರು ಶೋವನ್ನು ಮಾಡ್ಕೊಂಡು ರಿಯಾಲಿಟಿ ಶೋಲ್ಲಿ ಇದ್ದಾರೆ. ಬಿಕಾಸ್ ಅವ್ರು ರಿಯಲ್ ಆಗೇ ಬಂದು ನಮ್ಮ ಮನೆಗಳಲ್ಲಿ ಕೇಳಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ. ಅವರು ಮೇಲೆ ಕ್ರಮ ಕೈ ತೊಗೋಬೇಕು. ಅವರು ಅದಕ್ಕೋಸ್ಕರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಠಾಣೆಯಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಲ್ಲರೂ ಬಂದು ಕೈವಾ ಟೀಮವ್ರು ಎಲ್ಲರೂ ಬಂದು ಹಚ್ಚಿ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲರೂ